ಆತ್ಮೀಯ ಬಂಧುಗಳಿಗೂ ನನ್ನ ಪ್ರೀತಿಯ ನಮಸ್ಕಾರ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲರೂ ಕೂಡ ಕನ್ನಡ ಮಾಧ್ಯಮದಲ್ಲಿ ಕಲಿತು ನಮ್ಮ ಜೀವನವನ್ನ ಕಟ್ಟಿಕೊಟ್ಟಿದ್ದೇವೆ. ಆದರೆ ಇಂದಿನ ಈ ಆಧುನಿಕ ಯುಗದಲ್ಲಿ ಯಶಸ್ಸಿನ ಹಿಂದೆ ಹೋಗುವ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಇಂಗ್ಲಿಷ್ ಮೀಡಿಯಂ ಶಾಲೆಗೆ ನಮ್ಮ ಮಕ್ಕಳನ್ನ ಕಳಿಸ್ತಾ ಇದ್ದೇವೆ. ಈ ಧಾವಂತದಲ್ಲಿ ನಾವು ಕಲಿತಂತಹ ನಮ್ಮ ಪ್ರೀತಿಯ ಕನ್ನಡ ಮಾಧ್ಯಮ ಶಾಲೆಗಳು ಈ ಸಮಾಜದಿಂದ ಮಾಯಕ್ಕಾಗ್ತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕನ್ನಡ ಶಾಲೆಗಳನ್ನು ಬೆಳೆಸಬೇಕು, ಉಳಿಸಬೇಕು ಅಂತಾದರೆ ಸರ್ಕಾರ ಮಾತ್ರ ಪ್ರಯತ್ನವನ್ನು ಮಾಡಿದರೆ ಆಗೋದಿಲ್ಲ. ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಲಿತಂತಹ ನನ್ನಂತಹ ವಿದ್ಯಾರ್ಥಿಗಳು ಕೂಡ ನಾವು ಕಲಿತ ಶಾಲೆಯನ್ನು ಕಟ್ಟಬೇಕಾದದ್ದು, ಉಳಿಸಿಕೊಳ್ಳಬೇಕಾದದ್ದು ನನ್ನ ಕರ್ತವ್ಯ ಅಂತ ನಾನು ತಿಳ್ಕೊಳ್ತೇನೆ. ಈ ನಿಟ್ಟಿನಲ್ಲಿ ಬೆಳ್ತಂಗಡಿ ತಾಲೂಕು ಲಾಯ್ಲಾ ಗ್ರಾಮದ ಕರ್ನೋಡಿಯಲ್ಲಿರುವಂತಹ 1ರಿಂದ 8ನೇ ತರಗತಿಯವರೆಗೆ ತರಗತಿಗಳು ಇರುವಂತಹ ಒಂದು ಶಾಲೆಯನ್ನ ನಾವು ಲಾಯ್ಲಾ ಗ್ರಾಮದ ಎಲ್ಲ ಸಾರ್ವಜನಿಕರು, ಶಾಲೆಯ ಬೆಟರ್ಮೆಂಟ್ ಕಮಿಟಿ, ಶಾಲೆಯ ಅಧ್ಯಾಪಕ ವೃಂದ, ಬಹಳ ಮುಖ್ಯವಾಗಿ ಹಿರಿಯ ವಿದ್ಯಾರ್ಥಿಗಳ ಸಂಘ ನಾವೆಲ್ಲರೂ ಸೇರಿಕೊಂಡು ನಮ್ಮ ಕರ್ನೋಡಿ ಶಾಲೆಯನ್ನ ಮತ್ತೊಂದು ಹಂತಕ್ಕೆ ಕೊಂಡೊಯ್ಯಬೇಕು, ಅದನ್ನ ನಮ್ಮ ತಾಲೂಕಿನಲ್ಲಿ ಒಂದು ಮಾಡೆಲ್ ಸ್ಕೂಲ್ ಆಗಿ ಮಾಡಬೇಕು ಅಂತ ಹೇಳುವಂತಹ ಆಲೋಚನೆಯನ್ನ ಕಳೆದ ಕೆಲವು ವರ್ಷಗಳಿಂದ ಕಾಣ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಕಳೆದ ಕೆಲವು ವರ್ಷಗಳಿಂದ ನಾವು ರೋಟರಿ ಕ್ಲಬ್ ಬೆಳ್ತಂಗಡಿ, ಕ್ಯಾನ್ಫಿನ್ ಹೋಮ್ಸ್, ರೋಟರಿ ಇಂದಿರಾನಗರ ಹಲವಷ್ಟು ದಾನಿಗಳನ್ನ ಈ ಬಗ್ಗೆ ಸಂಪರ್ಕಿಸಿ ಈ ಶಾಲೆಯನ್ನ ಅಭಿವೃದ್ಧಿಪಡಿಸಬೇಕು, ಇದರ ಮೂಲಭೂತ ಸೌಕರ್ಯವನ್ನ ಹೆಚ್ಚಿಸಬೇಕು ಹೇಳುವಂತಹ ಆಲೋಚನೆಯೊಂದಿಗೆ ಆ ಶಾಲೆಯ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಮರುನವೀಕರಣ ಮಾಡುವಂತಹ ಒಂದು ಸಂಕಲ್ಪವನ್ನು ಮಾಡಿದೆವು. ಅದರ ಜೊತೆಯಲ್ಲಿ ನಮಗೆ ನಮ್ಮ ವಿಧಾನ ಪರಿಷತ್ನ ಶಾಸಕರಾದಂತಹ ಪ್ರತಾಪ್ ಸಿಂಹನಾಯಕ್ ಅವರು, ನಮ್ಮ ಬೆಳ್ತಂಗಡಿ ತಾಲೂಕಿನ ಅತ್ಯಂತ ದೊಡ್ಡ ಸಮಾಜ ಸೇವಾ ಸಂಸ್ಥೆ ಬದುಕು ಕಟ್ಟೋಣ ಬನ್ನಿಯ ಮೋಹನ್ ಕುಮಾರ್ ಅವರು, ರಾಜೇಶ್ ಪೈ ಅವರು ಈ ಕೆಲಸದಲ್ಲಿ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳಿ ಕೈ ಜೋಡಿಸಿ ನಾವು ಕಳೆದ ವರ್ಷ ಕರ್ನೋಡಿ ಶಾಲೆಯನ್ನ ಸುಮಾರು 50 ಲಕ್ಷಕ್ಕಿಂತಲೂ ಹೆಚ್ಚಿನ ಅನುದಾನದಲ್ಲಿ ಪುನರ್ ನವೀಕರಣವನ್ನ ಮಾಡಿದೆವು. ಈ ಶಾಲೆಯನ್ನ ನಾವು ದಾನಿಗಳ ಸಹಾಯದಿಂದ ಮತ್ತು ಊರವರ ಸಹಾಯದಿಂದ ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಿ ಶಾಲೆಯ ಚಿತ್ರಣವನ್ನೇ ನಾವು ಬದಲಾಯಿಸಿದೆವು. ನಮ್ಮ ಜೊತೆ ಪ್ರಸಿದ್ಧ ಉದ್ಯಮಿ ಶಶಿಧರ್ ಶೆಟ್ಟಿಯವರು ನಮ್ಮ ಕೆಲಸವನ್ನು ನೋಡಿ, ಇಲ್ಲ ನಾನು ನಿಮ್ಮ ಜೊತೆ ಇದ್ದೇನೆ ಅಂತ ಹೇಳುವುದನ್ನು ಹೇಳಿ ನಮ್ಮ ಜೊತೆ ಕೈ ಸೇರಿಸಿದರು. ಈ ರೀತಿಯಾಗಿ ಕರ್ನೋಡಿಯ ಒಂದು ಶಾಲೆ ಇವತ್ತು ಬೆಳ್ತಂಗಡಿ ತಾಲೂಕಿನಲ್ಲಿರುವಂತಹ ಯಾವುದೇ ಒಂದು ಖಾಸಗಿ ಶಾಲೆಗೆ ಪೈಪೋಟಿಯಾಗುವ ರೀತಿಯಲ್ಲಿ ಆಧುನಿಕ ಸ್ಪರ್ಶವನ್ನ ಪಡೆದು ವಿದ್ಯಾದಾನವನ್ನು ನೀಡಲಿಕ್ಕೆ ಸಿದ್ಧವಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಹಿರಿಯ ವಿದ್ಯಾರ್ಥಿ ಸಂಘದ ಪ್ರಯತ್ನದಿಂದ ನಾವು ದ್ವಿಭಾಷಾ ನೀತಿಯಲ್ಲಿ ನಮ್ಮ ಶಾಲೆಯಲ್ಲಿ 1ನೇ ಕ್ಲಾಸ್ನಿಂದ ಆಂಗ್ಲ ಮಾಧ್ಯಮವನ್ನು ಕೂಡ ಪ್ರಾರಂಭಿಸಿದೆವು. ಒಂದು ಕಾಲದಲ್ಲಿ 90-80 ಸಂಖ್ಯೆಗೆ ತಲುಪಿದ್ದಂತಹ ವಿದ್ಯಾರ್ಥಿಗಳ ಸಂಖ್ಯೆ ಈ ದಿನ 125 ತಲುಪಿದೆ. ಅಂದರೆ ನಾವು ಅಭಿವೃದ್ಧಿಯನ್ನ ಕಾಣ್ತಾ ಇದ್ದೇವೆ. ಈ ವರ್ಷ ನಮ್ಮ ಹಿರಿಯ ವಿದ್ಯಾರ್ಥಿ ಸಂಘದ ಸದಸ್ಯರು ನಮ್ಮ ಶಾಲೆಯಲ್ಲಿಯೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಆರ್ಥಿಕವಾಗಿ ಹಿಂದುಳಿದಂತಹ ಕುಟುಂಬಗಳಿಗೆ ನಾವು ಯಾಕೆ LKG ಮತ್ತು UKG ಅವಕಾಶವನ್ನು ವಂಚಿತಗೊಳಿಸಬೇಕು ಹೇಳುವ ಉದ್ದೇಶದಿಂದ ಈ ವರ್ಷ ನಾವು ನಮ್ಮ ಈ ಕರ್ನೋಡಿ ಶಾಲೆಯಲ್ಲಿ LKG ಮತ್ತು UKGಯನ್ನು ಪ್ರಾರಂಭಿಸಿದ್ದೇವೆ. ನಿಮಗೆಲ್ಲರಿಗೂ ಆಶ್ಚರ್ಯ ಆಗಬಹುದು, ಒಂದು ಮಗುವಿಗೆ ಇಡೀ ವರ್ಷಕ್ಕೆ ನಾವು ತೆಗೆದುಕೊಳ್ಳುವಂತಹ ಫೀಸ್ ಅದು ಕೇವಲ 5,000 ರೂಪಾಯಿ. ಈ 5,000 ರೂಪಾಯಿಯಲ್ಲಿ ನಾವು ಒಂದು ಮಗುವಿಗೆ LKG ಮತ್ತು UKGಯ ಸೌಲಭ್ಯವನ್ನ ಕೊಡ್ತಾ ಇದ್ದೇವೆ. ದಾನಿಗಳ ಸಹಕಾರದೊಂದಿಗೆ ಸಂಪೂರ್ಣ LKG UKGಗೆ ಆಧುನಿಕ ಸ್ಪರ್ಶವನ್ನ ನೀಡಿದ್ದೇವೆ. ಆ LKG ಮತ್ತು UKGಯ ನೂತನ ಕೊಠಡಿಯ ಉದ್ಘಾಟನಾ ಸಮಾರಂಭ ಸೋಮವಾರ ದಿನ ಅಂದರೆ 22ನೇ ತಾರೀಕು ಜೂನ್ 22ನೇ ತಾರೀಕಿಗೆ ನಡೀಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಈ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಪ್ರೋತ್ಸಾಹಿಸ್ತಾ ಇರುವಂತಹ ಬದುಕು ಕಟ್ಟೋಣ ಬನ್ನಿ ಸಂಸ್ಥೆಯ ಸಂಚಾಲಕರಾದಂತಹ ಮೋಹನ್ ಕುಮಾರ್ ಅವರು, ಅದೇ ರೀತಿ ನಮ್ಮ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂತಹ ಸುರೇಶ್ ಶೆಟ್ಟಿಯವರು,
ಅದೇ ರೀತಿ ಕಾರ್ಯದರ್ಶಿಗಳಾಗಿರುವಂತಹ ಗಣೇಶ್ ಅವರು ಮತ್ತು ರೋಟರಿ ಕ್ಲಬ್ ಬೆಳ್ತಂಗಡಿಯ ಮುಂದಿನ ವರ್ಷದ ಅಧ್ಯಕ್ಷರಾದಂತಹ ಶ್ರೀಧರ್ ಕೆವಿ ಅವರು ಭಾಗವಹಿಸಲಿಕ್ಕಿದ್ದಾರೆ. ನಾವು ಆ ಕಾರ್ಯಕ್ರಮದಲ್ಲಿ ನಮಗೆಲ್ಲ ಸಹಕಾರವನ್ನ ನೀಡಿದಂತಹ ದಾನಿಗಳಿಗೆ ಗೌರವಾರ್ಪಣೆಯನ್ನ ಮಾಡಲಿಕ್ಕಿದ್ದೇವೆ. ನನ್ನ ವಿನಂತಿ ಇಷ್ಟೇ, ಸಾರ್ವಜನಿಕರಲ್ಲಿ ಲಾಯ್ಲ ಗ್ರಾಮದ ಆಸುಪಾಸಿನಲ್ಲಿರುವಂತಹ ಆರ್ಥಿಕವಾಗಿ ಹಿಂದುಳಿದಂತಹ ಎಲ್ಲ ಹೆತ್ತವರಲ್ಲಿ ನನ್ನೊಂದು ವಿನಂತಿ, ಖಂಡಿತವಾಗಿಯೂ ನಿಮ್ಮ ಮಕ್ಕಳನ್ನ LKG ಮತ್ತು UKG ಯಿಂದ ವಂಚಿತರಾಗಿಸಬೇಡಿ. ಶಾಲೆಯ ದ್ವಾರಗಳು ಮುಕ್ತವಾಗಿದೆ. ಎಲ್ಲ ವ್ಯವಸ್ಥೆಗಳನ್ನ ಶೌಚಾಲಯದಿಂದ ಹಿಡಿದು ಮಕ್ಕಳಿಗೆ ಆಟವಾಡುವಂತಹ ವ್ಯವಸ್ಥೆ, ಕುಳಿತುಕೊಳ್ಳುವಂತಹ ವ್ಯವಸ್ಥೆ, ಮಾಂಟೆಸರಿಯಲ್ಲಿ ಟ್ರೈನಿಂಗ್ ಪಡೆದಂತಹ ಶಿಕ್ಷಕಿಯನ್ನು ನೇಮಿಸಿ ಒಂದು ಸರಕಾರಿ ಶಾಲೆಯನ್ನ ನಾವು ಖಾಸಗಿ ಶಾಲೆಗಳಿಗೆ ಪೈಪೋಟಿ ನೀಡುವ ರೀತಿಯಲ್ಲಿ ನಾವು ಅಭಿವೃದ್ಧಿಪಡಿಸ್ತಾ ಇದ್ದೇವೆ. ಇದಕ್ಕೆ ಎಲ್ಲ ಸಾರ್ವಜನಿಕರು, ಹಿರಿಯ ವಿದ್ಯಾರ್ಥಿಗಳು ಅತ್ಯಂತ ದೊಡ್ಡ ಸಹಕಾರವನ್ನ ದಾನಿಗಳು ನೀಡಿದ್ದಾರೆ. ಎಲ್ಲರಿಗೂ ವಂದಿಸ್ತಾ ಸೋಮವಾರದ ದಿನದಂದು ನಡೆಯಲಿರುವಂತಹ LKG ಮತ್ತು UKG ಕೊಠಡಿಯ ಉದ್ಘಾಟನಾ ಸಮಾರಂಭಕ್ಕೆ ಆ ಶಾಲೆಯ ಒಬ್ಬ ಹಿರಿಯ ವಿದ್ಯಾರ್ಥಿಯಾಗಿ ಪ್ರೀತಿಪೂರ್ವಕವಾದಂತಹ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ತೆ. ಬದುಕೊಟ್ಟಣ ತಂಡ ಮತ್ತು ರೋಟರಿ ಕ್ಲಬ್ ಜೊತೆಯಾಗಿ ಅಭಿವೃದ್ಧಿಪಡಿಸಿದಂಥ ಕರ್ನೋಡಿ ಶಾಲೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕರ್ನೋಡಿ ಲಾಯ್ಲದಲ್ಲಿ ಸುಮಾರು 87 ಮಕ್ಕಳು ಅಲ್ಲಿಗ ಕಲಿತಾ ಇದ್ದಾರೆ. ಅದರಲ್ಲಿ ಬದುಕಟ್ಟಣ ತಂಡ ಮತ್ತು ರೋಟರಿ ಅವರು ಭಾಳ ಸುಂದರವಾಗಿ ಶಾಲೆಯನ್ನು ಅಭಿವೃದ್ಧಿ ಮಾಡಿದೆ. ಅದರಲ್ಲಿ ಮುಖ್ಯ ಪಾತ್ರ ವಹಿಸುವುದಂದರೆ ಶಾಲಾ ಅಭಿವೃದ್ಧಿ ಸಮಿತಿ ಮತ್ತು ಹಳೆ ವಿದ್ಯಾರ್ಥಿಗಳು, ಆ ಲಾಯ್ಲದ ಹಳೆ ವಿದ್ಯಾರ್ಥಿಗಳ ಏನು ಶ್ರಮ ಉಂಟು ಅವರಿಂದಾಗಿ ಇವತ್ತು ಆ ಶಾಲೆ ಉಳಿಸುವ ದೃಷ್ಟಿಯಲ್ಲಿ ಅವರ ಪ್ರಯತ್ನ. ಒಮ್ಮೆ ಹೋಗಿ ಎಲ್ಲರೂ ಅದಕ್ಕೆ ಭೇಟಿ ಕೊಡಬೇಕು. ಆ ಶಾಲೆಯ ಸೌಂದರ್ಯ ಮತ್ತು ಅದನ್ನು ಹಳೆ ವಿದ್ಯಾರ್ಥಿಗಳು ಯಾವ ರೀತಿ ನಿರ್ವಹಣೆ ಇರ್ತಾರೆ, ಅದರಲ್ಲಿ ಮುಖ್ಯ ಪಾತ್ರ ವಹಿಸಿದಂಥ ನಮ್ಮ ನ್ಯಾಯವಾದಿಗಳಂಥ ಧನಂಜಯ ರಾವ್ ಇರ್ಬೋದು, ಸುರೇಶ್ ರಾವ್ ಇರ್ಬೋದು, ಗಣೇಶ್ ರಾವ್ ಇರ್ಬೋದು, ಅದೇ ರೀತಿ ಹಳೆ ವಿದ್ಯಾರ್ಥಿಯ ಎಲ್ಲ ತಂಡಗಳು ಅದ್ಭುತವಾಗಿ ಶಾಲೆಯನ್ನು ನಿರ್ವಹಣೆ ಮಾಡ್ತಾರೆ. ಬಹುಶಃ ಇದೇ ಸೋಮವಾರ ದಿವಸ ಬೆಳಿಗ್ಗೆ ಈಗ LKG ಮತ್ತು UKGಯನ್ನು ಪ್ರಾರಂಭ ಮಾಡ್ತಾರೆ. ಸುಮಾರು 30 ಮಂದಿ ವಿದ್ಯಾರ್ಥಿಗಳು ಅದಕ್ಕೆ ಸೇರ್ಪಡೆಯಾಗಿದ್ದಾರೆ. ಬೆಳಿಗ್ಗೆ ಸೋಮವಾರ ಬೆಳಿಗ್ಗೆ ಉದ್ಘಾಟನಾ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ. ಭಾಳಷ್ಟು ಖುಷಿಯ ವಿಚಾರ ಅಂತ ಹೇಳಿದರೆ, ನಾವು ಬದುಕೊಟ್ಟನ ತಂಡ ಏನು ಒಂದು ನಿರೀಕ್ಷೆ ಇಟ್ಟುಕೊಂಡು ಆ ಶಾಲಾ ಕೆಲಸವನ್ನು ಪ್ರಾರಂಭ ಮಾಡಿದೆ. ನಮಗೆ ಯಾವುದೇ ನಿರೀಕ್ಷೆ ಇರಲಿಲ್ಲ, ಆದರೆ ನಮಗೆ ನಿರೀಕ್ಷೆ ಇರುವಂಥದ್ದು ನಾವು ಹಳೆ ವಿದ್ಯಾರ್ಥಿಗಳು ಮತ್ತು ಶಾಲಾಭಿವೃದ್ಧಿ ಸಮಿತಿ ಮತ್ತು ಶಾಲಾ ಶಿಕ್ಷಕರಲ್ಲಿ ಒಂದು ವಿನಂತಿ ಮಾಡಿಕೊಂಡಿದೆ. ನಾವು ಇಷ್ಟು ಸುಂದರವಾಗಿ ಶಾಲೆಯನ್ನು ಅಭಿವೃದ್ಧಿಪಡಿಸಿದರೆ ಆದ ನಂತರ ಎಲ್ಲ ಹತ್ತಿರದ ಶಾಲೆಯ ಏನು ಮಕ್ಕಳಿದ್ದಾರೆ, ಶಾಲೆಗೆ ಹೋಗುವಂಥ ಮಕ್ಕಳಿದ್ದಾರೆ, ಅವರೆಲ್ಲ ಬಂದು ಈ ಶಾಲೆಗೆ ಸೇರ್ಪಡೆ ಆಗಬೇಕು. ಈ ಶಾಲೆಯ ಸಂಖ್ಯೆ ಏನು ಜಾಸ್ತಿ ಆಗಬೇಕು ಅಂತ ಬಹುಶಃ ಅದಕ್ಕೆ ಶ್ರಮಪಟ್ಟು, ಭಾಳಷ್ಟು ಶ್ರಮಪಟ್ಟು ಹಳೆ ವಿದ್ಯಾರ್ಥಿಗಳು ಸೇರಿ ಇದಕ್ಕೆ ಒಂದು ಸುಂದರ ರೂಪ ಕೊಟ್ಟು ಇವತ್ತು 30 ವಿದ್ಯಾರ್ಥಿಗಳನ್ನು ಅದಕ್ಕೆ ಸೇರ್ಪಡೆ ಮಾಡುವ ಮುಖಾಂತರ ಈಗಾಗಲೇ ಉದ್ಘಾಟನೆಗೆ ಸಜ್ಜುಗೊಂಡಿದೆ. ಬಹುಶಃ ಇದೆಲ್ಲ ಯಾಕೆ ಈ ವಿಚಾರ ನಿಮ್ಮಲ್ಲಿ ಹಂಚಿಕೊಂಡಿದ್ದೇನೆ ಅಂತ ಹೇಳಿದರೆ, ಇದು ಎಲ್ಲ ಸರ್ಕಾರಿ ಶಾಲೆಗಳಿಗೆ ಮಾದರಿ ಅಂತ. ಯಾಕೆಂದರೆ ಈಗ ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಬರುವುದಿಲ್ಲ, ಮಕ್ಕಳು ಸೇರ್ಪಡೆ ಆಗುವುದಿಲ್ಲ ಅನ್ನುವಂಥದ್ದು ಒಂದು ಕೊರಗು ಎಲ್ಲ ಕಡೆಯಿಂದ ಕೇಳಿ ಬರ್ತಾ ಉಂಟು. ಈ ಏನು ನಾವು ಕರ್ನೋಡಿಗೆ ಲಾಯ್ಲಾ ಶಾಲೆ ಉಂಟು, ಅದಕ್ಕೆ ಒಮ್ಮೆ ಹೋಗಿ ಎಲ್ಲರೂ ನೀವು ಭೇಟಿ ಕೊಡಬೇಕು. ಆ ಶಾಲೆಯ ಒಂದು ಸುಂದರವನ್ನು ನೀವು ನೋಡಬೇಕು ಮತ್ತು ಆ ಶಾಲೆಯನ್ನು ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಮತ್ತು ಅಲ್ಲಿ ಟೀಚರ್ಸ್ಗಳ ಕೊರತೆ, ಯಾಕಂತ ಹೇಳಿದರೆ ಅಲ್ಲಿ ಶಾಲೆಗಳಲ್ಲಿ ಟೀಚರ್ಸ್ಗಳ ಕೊರತೆ ಕೂಡ ಉಂಟು, ಎಲ್ಲ ಶಾಲೆಗಳಲ್ಲೂ ಉಂಟು. ಆದರೆ ಆ ಕೊರತೆಯನ್ನು ಕೂಡ ಎಷ್ಟು ಸುಂದರವಾಗಿ ಅವರು ನಿಭಾಯಿಸ್ತಾ ಇದ್ದಾರೆ. ಮತ್ತು ಎಲ್ಲ ಹಳೆ ವಿದ್ಯಾರ್ಥಿಗಳು ಸೇರಿಕೊಂಡು ವಿದ್ಯಾನಿಧಿ ಎನ್ನುವಂಥ ಒಂದು ಫಂಡನ್ನು ಮಾಡಿ ಅದರ ಮುಖಾಂತರ ಎಲ್ಲ ಏನು ಅವರೇ ಟೀಚರ್ಸ್ಗಳನ್ನು ಸೆಲೆಕ್ಟ್ ಮಾಡಿ ಪ್ರತಿ ತಿಂಗಳು ಅವರು ಸಂಬಳ ಕೊಡುವ ಕೆಲಸವನ್ನು ಕೂಡ ಅವರು ಮಾಡ್ತಾರೆ. ಬಹುಶಃ ಇದೆಲ್ಲ ಶಾಲೆಗಳಿಗೆ ಮಾದರಿಯಾಗಬೇಕು. ಎಲ್ಲರೂ ಕೂಡ ಸರ್ಕಾರದ ಸೌಲಭ್ಯಕ್ಕೆ ಕಾಯ್ತಾ ಇರಬಾರ್ದು, ಸರ್ಕಾರದ ಸೌಲಭ್ಯ ಬರ್ಬೋದು, ಅದರ ಮುಖಾಂತರ ನಮ್ಮ ಏನು ಶ್ರಮ ಉಂಟು, ನಮ್ಮ ಊರಿನ ಶ್ರಮ ಉಂಟು, ಅದನ್ನೆಲ್ಲ ಹಾಕುವ ಮುಖಾಂತರ ಸರ್ಕಾರಿ ಶಾಲೆಯನ್ನು ಉಳಿಸುವ ದೃಷ್ಟಿ ನಿಮ್ಮೆಲ್ಲ ಪ್ರಯತ್ನ ಇರಲಿ ಅಂತ ನಾನು ಎಲ್ಲರಲ್ಲಿ ಕಳಕಳಿಯ ವಿನಂತಿ ಮಾಡ್ತಾ ಇದ್ದೀನಿ. ನಮಸ್ತೆ, ನನ್ನ ಹೆಸರು ಗಣೇಶ್ ಆರ್ ಅಂತ. ನಾನು ಈ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಯಾಗಿ ಇಲ್ಲಿ ಕೆಲಸವನ್ನು ನಿರ್ವಹಿಸ್ತಿದ್ದೇನೆ. ಈ ಶಾಲೆ ಕಳೆದ 2 ವರ್ಷಗಳಿಂದ ನಿರಂತರವಾಗಿ ವಿವಿಧ ಸಂಘ ಸಂಸ್ಥೆಗಳ ಹಾಗೂ ದಾನಿಗಳ ನೆರವಿನಿಂದ ಈಗಾಗಲೇ ಬಹಳ ಉತ್ತಮ ಮಟ್ಟದ ಅಭಿವೃದ್ಧಿಯನ್ನು ಹೊಂದಿದೆ. ಅದೇ ರೀತಿ ಕಳೆದ ವರ್ಷದಿಂದ ನಮ್ಮ ಶಾಲೆಯಲ್ಲಿ ದ್ವಿಭಾಷಾ ಮಾಧ್ಯಮ ತರಗತಿ ಸಹ ಪ್ರಾರಂಭ ಆಗಿದೆ. ಹಾಗೆ ಈ ವರ್ಷ ವಿಶೇಷವಾಗಿ ಏನು ಅಂತ ಹೇಳಿದರೆ, ಜೂನ್ 1ನೇ ತಾರೀಕಿಂದ ನಮ್ಮ ಶಾಲೆಯಲ್ಲಿ LKG ಹಾಗೂ UKGಯನ್ನು ನಾವು SDMC ಹಾಗೂ ಹಳೆ ವಿದ್ಯಾರ್ಥಿಗಳು ಸೇರಿ ಪ್ರಾರಂಭ ಮಾಡಿದ್ದೇವೆ. ಈ ಹಳೆ ವಿದ್ಯಾರ್ಥಿ ಸಂಘದ ನಾಯಕತ್ವದಲ್ಲಿ ನಡೆಯುತ್ತಿರುವ ಈ LKG UKG ತರಗತಿಗಳಿಗೆ ಊರಿನ ಹಾಗೂ ಪರ ಊರಿನ ಎಲ್ಲ ದಾನಿಗಳ ಸಹಕಾರದಿಂದ ಬಹಳ ಅದ್ಭುತವಾಗಿ ಈಗಾಗಲೇ ಕಾರ್ಯಾರಂಭ ಮಾಡಿದೆ. ವಿಶೇಷವಾಗಿ
ಒಂದು 30 ಪುಟಾಣಿ ಮಕ್ಕಳು ಈಗಾಗಲೇ LKG ಮತ್ತು UKGಗೆ ದಾಖಲೆ ಹೊಂದಿದ್ದಾರೆ. ಅದೇ ರೀತಿ ಈ ಸಲ ನಮಗೆ ದೊಡ್ಡ ವಿಚಾರ ಏನು ಇದ್ದದ್ದು ಅಂತ ಹೇಳಿದ್ರೆ LKG UKG ಪ್ರಾರಂಭ ಮಾಡೋದು ದೊಡ್ಡ ವಿಚಾರ ಆಗಿರಲಿಲ್ಲ. ಅದಕ್ಕೆ ಸಂಬಂಧಪಟ್ಟಾಗೆ ಮೂಲಭೂತ ಸೌಕರ್ಯಗಳನ್ನು ನಾವು ಅಭಿವೃದ್ಧಿ ಮಾಡುವ ಒಂದು ದೊಡ್ಡ ಸವಾಲು ನಮಗಿತ್ತು. ಆದ ಕಾರಣ ನಾವು ಊರಿನವರನ್ನು ಸಂಪರ್ಕಿಸಿದಾಗ ಎಲ್ಲರೂ ಭಾಳ ಉತ್ತಮ ರೀತಿಯಲ್ಲಿ ಈಗಾಗಲೇ ಸುಮಾರು 1 ಲಕ್ಷ ಮೌಲ್ಯದಲ್ಲಿ ನಮ್ಮ ಶಾಲಾ ಒಂದು ಕೊಠಡಿಯನ್ನು ಮಕ್ಕಳಿಗೆ ಕಲಿಕೆಗೆ ಪೂರಕವಾಗಿ ಹೇಗೆ ಬೇಕು ಹಾಗೆ ಈ ಕೊಠಡಿಯನ್ನು ಒಂದು ರಚಿಸಿದ್ದೇವೆ. ಇದು ದಿನಾಂಕ 22/6/2026 ಸೋಮವಾರ ಬೆಳಿಗ್ಗೆ 9 ಗಂಟೆಗೆ ಅಧಿಕೃತವಾಗಿ ಎಲ್ಲ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಇದರ ಉದ್ಘಾಟನಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಅದೇ ರೀತಿ ಈ ಶಾಲೆಯಲ್ಲಿ ಒಂದು ಹಳೆ ವಿದ್ಯಾರ್ಥಿ ಸಂಘ ಅಂತ ಹೇಳಿದರೆ ಅದು ಒಂದು ದೇಹದಲ್ಲಿ ಹೃದಯ ಹೇಗಿರ್ತದೆ ಹಾಗೆ ಆ ಹೃದಯದ ಕೆಲಸ ದೇಹದಲ್ಲಿ ಹೇಗೆ ಹೃದಯ ಕೆಲಸ ನಿರ್ವಹಿಸ್ತದೆ ಅದೇ ರೀತಿ ಹಳೆ ವಿದ್ಯಾರ್ಥಿ ಸಂಘವು ಈ ಶಾಲೆಯಲ್ಲಿ ಭಾಳ ಉತ್ತಮ ರೀತಿಯಲ್ಲಿ ಕೆಲಸ ನಿರ್ವಹಿಸ್ತಿದ್ದೇವೆ. ಈ ಶಾಲೆಯಲ್ಲಿ ಕಲಿತ ಎಲ್ಲ ಹಳೆ ವಿದ್ಯಾರ್ಥಿಗಳು ಪ್ರತಿ ಸಲ ಯಾವುದೇ ರೀತಿಯ ಶಾಲೆಗೆ ಯಾವ ಬೇಡಿಕೆ ಬೇಕು ಅದಕ್ಕೆ ಅನುಗುಣವಾಗಿ ಸಂಪೂರ್ಣ ಸಹಕಾರವನ್ನು ನೀಡಿದ್ರಿಂದ ಸರಿಸುಮಾರು 60 ಲಕ್ಷ ಮೊತ್ತದಲ್ಲಿ ಈ ಶಾಲೆಯ ಪುನರ್ನಿರ್ಮಾಣಗೊಂಡಿದೆ. ವಿಶೇಷವಾಗಿ ನಾನು ಸಹ ಒಬ್ಬರನ್ನು ಸ್ಮರಿಸಬೇಕು. ಯಾರಂತ ಹೇಳಿದರೆ ನಮ್ಮ ಮೋಹನಣ್ಣ, ನಮ್ಮ ಬದುಕು ಕಟ್ಟೋಣ ಬನ್ನಿ ಮೋಹನಣ್ಣನವರು ಕಳೆದ ಹಲವಾರು ವರ್ಷಗಳಿಂದ ವಿವಿಧ ತಾಲೂಕಿನಲ್ಲಿರುವ ವಿವಿಧ ಸರ್ಕಾರಿ ಶಾಲೆಗಳ ಜೀರ್ಣೋದ್ಧಾರ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಕರ್ನೋಡಿ ಶಾಲೆಗೆ ಸಹ ಅವರು ಯಾವಾಗ ಈ ಶಾಲೆಗೆ ಬಂದು ಈ ಶಾಲೆಯ ಅಭಿವೃದ್ಧಿಯನ್ನು ಕೈಗೆತ್ತಿಕೊಂಡ್ರು ಅಂದಿನಿಂದ ನಿರಂತರವಾಗಿ ಈ ಶಾಲೆಯ ಅಭಿವೃದ್ಧಿ ಹೊಂದುತ್ತಿದೆ. ನಾವು ಸಹ ಅವರಿಂದ ಬಹಳಷ್ಟು ವಿಚಾರವನ್ನು ಕಲ್ತಿದ್ದೇವೆ. ಅವರು ಮಾಡಿದಂಥ ಅಭಿವೃದ್ಧಿ ಕೆಲಸಕ್ಕೆ ಯಾವುದೇ ರೀತಿಯ ಚ್ಯುತಿ ಬರದ ರೀತಿ ನಾವು ಅದನ್ನು ಮುಂದುವರಿಸ್ತಿದ್ದೇವೆ ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಪಡ್ತಿದ್ದೇವೆ. ಅದೇ ರೀತಿ ಊರಿನವರಲ್ಲಿ ಒಂದು ವಿಶೇಷವಾದ ಮನವಿ, ಈ ಶಾಲೆಯ ಅಭಿವೃದ್ಧಿಗೆ ನೀವು ಹೇಗೆ ಸರ್ವ ರೀತಿಯಲ್ಲೂ ಸಹಕಾರ ನೀಡುತ್ತಿದ್ದೀರಾ ಅದೇ ರೀತಿ ಈಗಾಗಲೇ LKG UKG ಆಂಗ್ಲ ಮಾಧ್ಯಮ ಈ ಕಾಲದಲ್ಲಿ ಆಂಗ್ಲ ಮಾಧ್ಯಮ ಶಿಕ್ಷಣಕ್ಕೆ ಬಹಳ ಮಹತ್ವ ಇದೆ. ಯಾಕೆಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ನಮಗೆ ಖಂಡಿತ ಒಂದು ಆಂಗ್ಲ ಮಾಧ್ಯಮದ ಶಿಕ್ಷಣ ಅಗತ್ಯ ಇರುವುದರಿಂದ ಈಗಾಗಲೇ ಎಲ್ಲ ಊರಿನ ಯಾರೆಲ್ಲ ನಮ್ಮ ಪೋಷಕರಿದ್ದೀರಿ ಹೆಚ್ಚಿನವರು ಈ ಶಾಲೆಗೆ LKGಗಾಗಿ UKGಗೆ ಹಾಗೂ 1ರಿಂದ 8ನೇ ತರಗತಿ ತನಕ ಒಳ್ಳೆ ಶಿಕ್ಷಕರ ಒಂದು ತಂಡ ಇದೆ. ಎಲ್ಲರೂ ಈ ಶಾಲೆಗೆ ದಾಖಲೆ ಮಾಡಬೇಕು ಅಂತ ನಾನು ಈ ಶಾಲಾ ಹಳೆ ವಿದ್ಯಾ ಸಂಘದ ಪರ ವಿನಂತಿಸುತ್ತಿದ್ದೇನೆ. ನಾನು ಸುರೇಶ್ ಶೆಟ್ಟಿ ಲಾಯಲ್ ಅಂತ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ನಮ್ಮ ದಕ್ಷಿಣ ಕನ್ನಡ ಹಿರಿಯ ಉನ್ನತೀಕರಿಸಿದ ಪ್ರಾಥಮಿಕ ಶಾಲೆ ಕರ್ನೋಡಿ ಲಾಯ್ಲ. ಈ ಶಾಲೆ ನಾವು ಕಲಿಯುವಂಥ ಸಮಯದಲ್ಲಿ ಹಂಚಿನ ಒಂದು ಶಾಲೆ ಆಗಿತ್ತು. ಆದರೂ ಈ ಶಾಲೆಯಲ್ಲಿ ಆ ಸಮಯದಲ್ಲಿ ಸಾಧಾರಣ 500-600 ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ರು. ಪ್ರಥಮವಾಗಿ 4ನೇ ತರಗತಿವರೆಗಿತ್ತು, ಆನಂತರ ಹಿರಿಯ ಪ್ರಾಥಮಿಕ ಆಯಿತು, ಆನಂತರ ಈಗ ಉನ್ನತೀಕರಿಸಿದ ಶಾಲೆಯಾಗಿ ಇಲ್ಲಿ ಸಾಧಾರಣ 100 ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಆದರೆ ನಾವು ಸಾಧಾರಣ 2012ನೇ ಇಸವಿಯಲ್ಲಿ ಈ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿ ಸಂಘ ಒಂದು ಬೇಕು ಅಂತ ಹೇಳಿ ಶಾಲೆಯ ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ ಎಲ್ಲ ಶಾಲೆಯ ಪೋಷಕರು ಹಾಗೂ ಮುಖ್ಯೋಪಾಧ್ಯಾಯರು ಶಿಕ್ಷಕ ವೃಂದರ ಒತ್ತಾಸೆಯ ಮೇಲೆ ಇಲ್ಲಿ ಹಳೆ ವಿದ್ಯಾರ್ಥಿ ಸಂಘವನ್ನು ಪ್ರಾರಂಭಿಸಿದೆವು. ಹಳೆ ವಿದ್ಯಾರ್ಥಿ ಸಂಘದ ಸ್ಥಾಪಕಾಧ್ಯಕ್ಷರಾಗಿ ಶ್ರೀಯುತ ನ್ಯಾಯವಾದಿಗಳಾದಂಥ ಈಗಿನ KDP ಸದಸ್ಯರು, ಜಿಲ್ಲಾ KDP ಸದಸ್ಯರಾಗಿರುತ್ತ ಸಂತೋಷ್ ಕುಮಾರ್ ಅವರು ಆಗಿನ ಹಳೆ ವಿದ್ಯಾರ್ಥಿ ಸಂಘದ ಸ್ಥಾಪಕ ಅಧ್ಯಕ್ಷರಾಗಿದ್ದರು. ಆನಂತರ ವಿಶ್ವನಾಥ್ ಲಾಯ್ಲ್ ಅವರು ಅಧ್ಯಕ್ಷರಾದರು. ಆನಂತರ ಒಂದು 2 ವರ್ಷದ ಹಿಂದೆ ಈ ಶಾಲೆ ಒಂದು ಬಹಳಷ್ಟು ಅವ್ಯವಸ್ಥೆಯಲ್ಲಿತ್ತು. ಆಗ ಈ ಶಾಲೆಯನ್ನು ಅಭಿವೃದ್ಧಿಪಡಿಸಬೇಕು ಮತ್ತು ಇಲ್ಲಿಯ ವಿದ್ಯಾರ್ಥಿಗಳನ್ನು ಒಂದು ಹೆಚ್ಚಿನ ದಾಖಲಾತಿ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಶಾಲೆಯನ್ನು ಒಂದು ಮರುನಿರ್ಮಾಣ ಮಾಡಿದೆವು. ಆ ಸಮಯದಲ್ಲಿ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿ ನಾನಾದಾಗ ಗೌರವಾಧ್ಯಕ್ಷರಾಗಿ ಶ್ರೀ ಧನಂಜಯ ರಾವ್ ಅವರು ಆಯ್ಕೆಯಾದರು. ಅದೇ ರೀತಿ ನಮ್ಮ ಫಾದರ್ಸ್ ಅಂತ ಚಲನೆಯ ಒಬ್ಬ ವ್ಯಕ್ತಿ ಅಂತ ಹೇಳಿದರೆ ಗಣೇಶ್ ಲಾಯ್ಲ ಇವರು ಕಾರ್ಯದರ್ಶಿಯಾಗಿ ನಮ್ಮೊಂದಿಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಈಗ 60 ಲಕ್ಷದ ಒಂದು ವೆಚ್ಚವನ್ನು ಭರಿಸಿ ಇದನ್ನು ಮರುನಿರ್ಮಾಣ ಮಾಡಿ ಈ ಶಾಲೆಯನ್ನು ಸುಂದರವಾಗಿಗೊಳಿಸಿದ್ದೇವೆ. ಯಾಕಂದರೆ ಇದಕ್ಕೆ ನಮಗೆ ಬದುಕು ಕೊಟ್ಟವನವನ್ನು ಈ ತಂಡದ ಮೋಹನ್ ಸರ್ ಅವರು ಒಂದು ದೊಡ್ಡ ಮಟ್ಟ ಸಹಕಾರ ನೀಡಿದ್ದಾರೆ. ಯಾಕಂದರೆ ಅವರು ಈ ಶಾಲೆಯನ್ನು ತನ್ನ ಮನೆಯ ಕೆಲಸ ಅಂತ ಹೇಳುವ ದೃಷ್ಟಿಯಿಂದ ಬಂದು ದಿನಾಲೂ ಈ ಶಾಲೆಯನ್ನು ವೀಕ್ಷಿಸಿ ಯಾವ ರೀತಿ ಅಭಿವೃದ್ಧಿ ಆಗಬೇಕು ಅಂತ ಅವರ ಒಂದು ಕಲ್ಪನೆಯಲ್ಲಿ ಈ ಶಾಲೆಯನ್ನು ಅಭಿವೃದ್ಧಿಗೊಳಿಸಿದ್ದಾರೆ. ಅದೇ ರೀತಿ ಕ್ಯಾನ್ಪಿನ್ ಸಂಸ್ಥೆ ಹಾಗೆ ರೋಟರಿ ಕ್ಲಬ್ ಇಂದಿರಾನಗರ ಹಾಗೂ ರೋಟರಿ ಕ್ಲಬ್ ಬೆಳ್ತಂಗಡಿ ಇವರೆಲ್ಲರ ಸಹಕಾರ ಹಾಗೂ ಹಳೆ ವಿದ್ಯಾರ್ಥಿಗಳು ಎಲ್ಲ ದಾನಿಗಳ ಸಹಕಾರದಿಂದ ಶಾಲೆ ಭಾಳಷ್ಟು ಸುಂದರವಾಗಿ ನಿರ್ಮಾಣಗೊಂಡಿದೆ. ಅದೇ ರೀತಿ ಶಾಲೆಯನ್ನು ಸುಂದರವಾದ ಕೂಡಲೇ ಆಗುವುದಿಲ್ಲ, ಇಲ್ಲಿ ಶಾಲೆಯನ್ನು ಮುಚ್ಚೋ ಪರಿಸ್ಥಿತಿ ಬರಬಾರ್ದು, ಮಕ್ಕಳು ಗಣನೀಯವಾಗಿ ಕಡಿಮೆ ಆಗ್ತದೆ. ಆ ಉದ್ದೇಶವನ್ನು ಇಟ್ಟುಕೊಂಡು ಇಲ್ಲಿ ಆಂಗ್ಲ ಮಾಧ್ಯಮವನ್ನು ಮಾಡಬೇಕು ಅಂತ ಹೇಳಿ ನಾವು ಬೆಳ್ತಂಗಡಿಯ ನಮ್ಮ ಈಗ ನೆಚ್ಚಿನ ಶಾಸಕರಾದ ಹರೀಶ್ ಪುಂಜರ ಅವರನ್ನು ವಿನಂತಿಸಿಕೊಂಡಾಗ ಅವರ ಒಂದು ಪ್ರೀತಿಯಿಂದ ಅವರು ನಮ್ಮ ಕರೆಗೆ ಹೋಗೊಟ್ಟು ಈ ಶಾಲೆಯಲ್ಲಿ ಒಂದು
ಆಂಗ್ಲ ಮಾಧ್ಯಮವನ್ನು ಮಾಡುವಂತೆ ದ್ವಿಭಾಷವನ್ನು ಶಿಕ್ಷಣವನ್ನು ನೀಡುವಂಥ ಒಂದು ವ್ಯವಸ್ಥೆಗೆ ನಮಗೆ ಅನುವು ಮಾಡಿಕೊಟ್ರು. ಅದರಿಂದ ಸರ್ಕಾರದಿಂದ ಅದು ನಮಗೆ ಮಂಜೂರಾತಿ ಆಯಿತು. ಅನಂತರ ಕಳೆದ ಸಾಲ ನಾವು ಇಲ್ಲಿ ಆಂಗ್ಲ ಮಾಧ್ಯಮ ನೋಡಿ ಈ ರೀತಿ ಈ ವರ್ಷದಲ್ಲಿ ದಾಖಲಾತಿ ಪುನಃ ಕಡಿಮೆ ಉಂಟಂತ ಉದ್ದೇಶದಲ್ಲಿ LKG UKG ಮಾಡಬೇಕು ಅಂತ ನಾವು ಸರ್ಕಾರಕ್ಕೆ ಈಗಾಗಲೇ ಮನವಿಯನ್ನು ಸಲ್ಲಿಸಿದ್ದೇವೆ. ಅದು ಇನ್ನು ಕೆಲವೇ ದಿನಗಳಲ್ಲಿ ಬರುವ ಒಂದು ಸಂಭವ ಇದೆ. ಆದರೂ ಎಲ್ಲ ಪೋಷಕರನ್ನು ಕರೆದು ಹಳೆ ವಿದ್ಯಾರ್ಥಿಗಳ ಒಂದು ಪರಿಶ್ರಮದಿಂದ ನಾವು LKG UKG ಪ್ರಾರಂಭಿಸಿದ್ದೇವೆ. ಯಾಕಂದರೆ ಅದನ್ನು ಹಳೆ ವಿದ್ಯಾರ್ಥಿಗಳೇ ಒಂದು ಅದರ ವ್ಯವಸ್ಥೆ ನೋಡ್ಕೊಳ್ತಾ ಇದ್ದೇವೆ. ಯಾಕಂದರೆ ಗುಣಮಟ್ಟದ ಶಿಕ್ಷಕರನ್ನು ಈಗಾಗಲೇ ಒಂದು 2-3 ಶಿಕ್ಷಕರು ನಾವು ನೇಮಿಸಿದ್ದೇವೆ. ಯಾಕಂದರೆ ಈ ಶಾಲೆಯ ಒಂದು ಶಿಕ್ಷಣ ಇಲಾಖೆಯ ಒಂದು ಪದ್ಧತಿ ಏನಿದೆ ಅಂದರೆ 90ಕ್ಕಿಂತ ಕಡಿಮೆ ಮಕ್ಕಳಿದ್ದಲ್ಲಿ ಶಿಕ್ಷಕರನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡುವಂಥದ್ದು. ಅದೇ ರೀತಿ ನಮ್ಮ ಶಾಲೆಯಿಂದ ಈ ವರ್ಷ 3 ಶಿಕ್ಷಕರು ಹೆಚ್ಚುವರಿಯಾಗಿ ಇಲ್ಲಿಂದ ವರ್ಗಾವಣೆಗೊಂಡಾಗ ಇಲ್ಲೇ ಶಿಕ್ಷಣ ಪದ್ಧತಿ ಕಡಿಮೆಯಾಗಿ ಮಕ್ಕಳನ್ನು ಸೇರಿಸುವಂಥ ಪರಿಸ್ಥಿತಿ ಇಲ್ಲ ಅಂತ ಕಂಡುಕೊಂಡು ನಾವು 3 ಶಿಕ್ಷಕರನ್ನು ಈಗಾಗಲೇ ನೇಮಿಸಿದ್ದೇವೆ. ಇದೆಲ್ಲ ಹಳೆ ವಿದ್ಯಾರ್ಥಿಗಳು, ದಾನಿಗಳು ಹಾಗೂ ಪೋಷಕರ ಸಹಕಾರದಿಂದ ಆಗ್ತಾಯಿದೆ. ಅದೇ ರೀತಿ ಶಾಲೆ ಇನ್ನಷ್ಟು ಅಭಿವೃದ್ಧಿಯಾಗಿ ಹೆಚ್ಚಿನ ಸಂಖ್ಯೆಯ ಮಕ್ಕಳು ಇಲ್ಲಿ ಸೇರಿ ಶಾಲೆ ಮೊದಲಿನ ಒಂದು ಏನು ಗತವೈಭವ ಇತ್ತು ಅದನ್ನು ನೋಡುವಂಥ ಮನಸ್ಸು ನಮಗೆ ಆಗಿದೆ. ಹಾಗಾಗಿ ಎಲ್ಲರ ಸಹಕಾರ ಬೇಕು ಅಂತ ಹೇಳ್ತಾ ಎಲ್ರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ತೆ, ನಾನು ಅಶ್ರಫ್ ಲಾಯ್ಲ್ ಅಂತ ಹಳೆ ವಿದ್ಯಾರ್ಥಿ ಸಂಘದ ಉಪಾಧ್ಯಕ್ಷ. ಇಲ್ಲಿ ಸರ್ಕಾರಿ ಶಾಲೆ ನಾವು ಕಲಿತ ಶಾಲೆ, ಆದರೆ ಇಲ್ಲಿ ಎಲ್ಲ ಕೊರತೆಗಳಿದ್ದು ಒಂದು ಸರ್ಕಾರಿ ಶಾಲೆಯಲ್ಲಿ ಯಾವುದು ಮಾಡಬೇಕು ಅದೆಲ್ಲ ಇತ್ತು. ಆದರೆ ನಾವು ಡೆವಲಪ್ಮೆಂಟ್ ಮಾಡಬೇಕು, ಇಲ್ಲಿ ಶಾಲೆ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಕನಸು ಕಂಡಾಗ ಮೊದಲಿನ ಹಳೆ ವಿದ್ಯಾರ್ಥಿ ಸಂಘವು ಬೇಕಾದಷ್ಟು ಕೆಲಸ ಮಾಡಿದ್ದಾರೆ. ಆಮೇಲೆ ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹೇಳಿ ಈ ಶಾಲೆಯಲ್ಲಿ 2 ವರ್ಷದಿಂದ ಭಾಳಷ್ಟು ಡೆವಲಪ್ಮೆಂಟ್ ಕೆಲಸಗಳನ್ನು ನಾವು ಮಾಡ್ಕೊಂಡು ಹೋಗಿದ್ದೇವೆ. ಈಗ ಇತ್ತೀಚೆಗೆ ದಿನಗಳಲ್ಲಿ ಇನ್ನಷ್ಟು ಡೆವಲಪ್ಮೆಂಟ್ ಮಾಡಬೇಕು ನಮ್ಮ ಆಸೆ ಇದೆ, ಗುರಿ ಮುಟ್ತಾ ಇದೆ. ಮತ್ತು ಇದೊಂದು ಸರ್ಕಾರಿ ಶಾಲೆ ಥರ ಇಲ್ಲ, ಒಂದು ಪ್ರೈವೇಟ್ ಶಾಲೆಗಿಂತ ಜಾಸ್ತಿ ಮಾದರಿಯಾಗಿದೆ. ಇಲ್ಲಿ ಅನೇಕರು ಉದ್ಯಮಿಗಳು, ಕೊಡುಗೈ ದಾನಿಗಳು ಅನೇಕ ಹೆಲ್ಪ್ ನೇಚರ್ಗಳನ್ನ ಮಾಡಿ ಇವತ್ತು ಭಾಳಷ್ಟು ಎತ್ತರಕ್ಕೆ ಬೆಳೆದು ಪ್ರತಿಯೊಬ್ಬರ ಸಹಕಾರ ಇದೆ. ಅಧ್ಯಕ್ಷರುಗಳು, ಮೊದಲಿನ ಅಧ್ಯಕ್ಷರುಗಳು, ಈಗಿನವ್ರದ್ದು ಭಾಳಷ್ಟು ಸಹಕಾರದಿಂದ ಇಲ್ಲಿ ಭಾಳಷ್ಟು ಎತ್ತರಕ್ಕೆ ಬೆಳ್ಕೊಂಡು ಹೋಗಿದೆ. ನಮ್ಮ ಕನಸಿದೆ ಮುಂದೊಂದು ದಿನ ಯಾವ ಶಾಲೆಗೂ, ಪ್ರೈವೇಟ್ ಶಾಲೆಗೂ ಇದು ಕಮ್ಮಿ ಇಲ್ಲದೊಂದು ಶಾಲೆ ಆಗಬೇಕು ಅಂತ ನಮಗೆ ಆಸೆ ಇದೆ. ಆ ಆಸೆ ಪೂರೈಸ್ತಾ ಈಗನೇ ಇದೆ. ಇನ್ನೊಂದು 2 ವರ್ಷ ಹೋದರೆ ಬೆಳ್ತಂಗಡಿ ತಾಲೂಕಲ್ಲಿ ನಂಬರ್ 1 ಶಾಲೆ ಆಗುವಂತಹ ಗುರಿಯನ್ನು ನಾವು ಮುಟ್ತೇವೆ ಅಂತ ಹೇಳ್ತಾ ಇದ್ದೇನೆ. ನಮಸ್ತೆ. ಎಲ್ರಿಗೂ ನಮಸ್ತೆ. ನಾನು STMC ಅಧ್ಯಕ್ಷೆ ಸೌಮ್ಯ ಅಂತ. ನಮ್ಮ ಶಾಲೆ 2 ವರ್ಷದಿಂದ ತುಂಬಾ ಅಭಿವೃದ್ಧಿಗೊಂಡಿದೆ. ಮತ್ತೆ ಈಗ LKG UKG ಆರಂಭಗೊಂಡಿದೆ. ಆದಷ್ಟು ನಮ್ಮ ಶಾಲೆಗೆ ದಾಖಲಾತಿಯನ್ನು ಮಾಡಿ ಎಲ್ಲರೂ ಬಂದು ಟೀಚರ್ಸ್, ಶಿಕ್ಷಕರ ಬಗ್ಗೆ ಎಲ್ಲರೂ ಶಿಕ್ಷಕರಿದ್ದಾರೆ. ಈಗ ಹೆಚ್ಚುವರಿಯಾಗಿ ತಗೊಂಡಿದ್ದೇವೆ ನಾವು. ನನ್ನ ಹೆಸರು ಜಗನ್ನಾಥ್ ಎಂ ಅಂತ. ನಾನು ಉಡುಪಿಯವನು. ನಾವು ಇಲ್ಲಿ ಈ ಶಾಲೆಗೆ ಬಂದು ಸುಮಾರು 10 ವರ್ಷ ಕಳೆಯಿತು. ಈಗ ಈ ಶಾಲೆಯಲ್ಲಿ ಏನಾಗಿದೆ, ನಾವು ಬಂದ ಸಂದರ್ಭದಲ್ಲಿ ಇಲ್ಲಿ ಏನು ಶಾಲೆ ಇಂಪ್ರೂವ್ಮೆಂಟ್ ಆಗಿರಲಿಲ್ಲ. ಏನು ನಮ್ಮ ಹಳೆ ವಿದ್ಯಾರ್ಥಿ ಸಂಘ, SDMC ಎಲ್ಲರೂ ಸೇರಿಕೊಂಡು, ಹಾಗೆ ನಮ್ಮ CSR ಫಂಡ್ ಧನಂಜಯ ರಾವ್ ಅವರು, ಅದು ನಮ್ಮ ಗಣೇಶರು, ಅದೇ ರೀತಿ ನಮ್ಮ ಸುರೇಶ್ ಶೆಟ್ಟರು, ಹಾಗೆಲ್ಲರೂ ಸೇರಿ ಒಮ್ಮತೆಯನ್ನು ಕೂಡಿಕೊಂಡು ಶಾಲೆ ಎಂಬುದು ಒಂದೇ ಮನೆ ಇದ್ದ ರೀತಿಯಲ್ಲಿ ನಾವು ಶಾಲೆಯನ್ನು ಇಂಪ್ರೂವ್ಮೆಂಟ್ ಮಾಡಿದ್ದೇವೆ. CSR ಫಂಡಿಂದ ನಮಗೆ ಧನಂಜಯ ರಾವ್ ಅವರು, ರೋಟರಿ ಕ್ಲಬ್ನವರು ಎಲ್ಲರೂ ಸೇರಿಕೊಂಡು ಶಾಲೆಯನ್ನು, ಅದೇ ರೀತಿ ಮೋಹನ್ ಕುಮಾರ್ ಅವರು ನಮ್ಮ ಶಾಲೆಗೆ ತುಂಬ ಶಾಲೆಯ ಒಂದು ಟೈಲ್ಸ್ ಆಗಿರ್ಬೋದು, ಇಂಟರ್ಲಾಕ್ ಇರ್ಬೋದು, ಅದೇ ರೀತಿ ನಮಗೆ ಮೇಲೆ ನಮ್ಮ ಶೀಟ್ ಹಾಕಿದ ಪ್ರತಾಪ್ ಸಿಂಹ ನಾಯಕ್ ಅವರು MLC ಫಂಡಿಂದ ಅದರಿಂದ ಹಣ ಕೊಟ್ಟಿದ್ದಾರೆ. ಹೀಗೆ ಶಾಲೆಯಿಂದ ಬಹಳ ಇಂಪ್ರೂವ್ಮೆಂಟ್ ಆಗಿದೆ. ಅದು ಅಲ್ಲದೆ ಇಂಪ್ರೂವ್ಮೆಂಟ್ ಇದು ನಮ್ಮ MRPLನಿಂದ ಒಂದು 5 ಲಕ್ಷ ರೂಪಾಯಿಯ ನಮಗೆ ಫರ್ನಿಚರ್ಸ್ಗಳು ಶಾಲೆಗೆ ಬಂದಿದೆ. ಅದಲ್ಲದೆ ನಮ್ಮ ಹಳೆ ವಿದ್ಯಾರ್ಥಿ ಸಂಘದವರು ಈ ಶಾಲೆಯಲ್ಲಿ LKG UKG ಮಾಡಬೇಕೆಂಬಂಥ ಬೇಡಿಕೆ ಇಟ್ಟ ಸಂದರ್ಭದಲ್ಲಿ ಅವರು ಸ್ವತಃ ಅವರೇ ಕಾರ್ಯರೂಪಕ್ಕೆ ತಂದು ಒಂದು ಕೊಠಡಿಯನ್ನು ನಾವು ಶಾಲೆಯಿಂದ ಕೊಟ್ಟಿದ್ದೇವೆ. ಅದಲ್ಲದೆ ದಾನಿಗಳ ಮೂಲಕವಾಗಿ ಎಲ್ಲ ನಮ್ಮ ಆರ್ಟ್ ಇರ್ಬೋದು, ಫರ್ನಿಚರ್ಸ್ ಇರ್ಬೋದು, ಶಾಲೆ TV ಇರ್ಬೋದು, ಶಾಲೆಗೆ ಬೇಕಾದ ಎಲ್ಲ ವಸ್ತುಗಳನ್ನು ಗಣೇಶರು, ಸುರೇಶರು ಮತ್ತು ಧನಂಜಯ ರಾವ್ ಅವರು ಎಲ್ಲರೂ ಸೇರಿಕೊಂಡು ಮಾಡಿದ್ದಾರೆ. ಅದರಿಂದ ನಮಗೆ ಭಾಳ ಹೆಮ್ಮೆ ಆಗ್ತಾ ಉಂಟು. ಉತ್ತಮವಾದ STMC ಉಂಟು, ಉತ್ತಮವಾದ ಹಳೆ ವಿದ್ಯಾರ್ಥಿ ಸಂಘ ಉಂಟು. ನಾವೀಗ ಎಲ್ಲವನ್ನು ಮಾಡಿಕೊಂಡು ಇದ್ದೇವೆ. ಅದೇ ರೀತಿ ವಿದ್ಯಾನಿಧಿ ಎಂಬಂಥ ಒಂದು ಹೊಸತಾದ ಒಂದು ಯೋಜನೆಯನ್ನು ಮಾಡಿದ್ದೇವೆ. ಶಾಲೆಯ ಟೀಚರ್ಸ್ಗಳ ಕೊರತೆ ಇರುವ ಕಾರಣ ಈಗಾಗಲೇ ನಾವು 4 ಜನ ಟೀಚರ್ಸ್ ಮಾತ್ರ ಇರೋದು. ಅದರಿಂದ ನಾವು SDMC ಅವರು ಮನಗೊಂಡು SDMC ಮೂಲಕವಾಗಿ ಶಾಲೆಯಲ್ಲಿ ಒಂದು ವಿದ್ಯಾನಿಧಿ ಎಂಬಂಥ ಒಂದು ಹೊಸ ಯೋಜನೆಯನ್ನು ಮಾಡಿದ್ದೇವೆ. ಆದ್ದರಿಂದ ಊರಿನವರು ಸಹಕಾರ ಸಹ ಉತ್ತಮವಾಗಿ ನಡೀತಾ ಇದೆ. ಯಾವುದೇ ರೀತಿ ಸಮಸ್ಯೆಗಳಿರುವುದಿಲ್ಲ. ನನ್ನ ಹೆಸರು ಕೋಮಲ. ನಾವು ಬೆಳ್ತಂಗಡಿ ನಿಯರ್ ಹಳೆಕೋಟೆಯಿಂದ. ಇಲ್ಲಿ ನನಗೆ 2 ವರ್ಷದ ಅನುಭವ ಇದೆ LKG UKGನಲ್ಲಿ. ಮತ್ತು ಇಲ್ಲಿ ಕರ್ನೋಡಿ ಸ್ಕೂಲ್ಗೆ ಬಂದ ಒಂದು 1 ಮಂತ್ ಆಗಿಲ್ಲ. ಆದರೂ ಇಲ್ಲಿನ ವಾತಾವರಣ ಮತ್ತು ಸ್ಕೂಲ್
ಹೊಸದಾಗಿ ಇನಾಗ್ರೇಷನ್ ಕೂಡ ಇದೆ ಕೂಡ. ಅಂದರೆ ಮಕ್ಕಳು ಒಳ್ಳೆ ರೀತಿನಲ್ಲಿ ಕಲಿಯುವಂಥದ್ದು, ನಾವು ನನ್ನ ಜೊತೆಗೆ ಕೋಆಪ್ರೇಟ್ ಮಾಡುವಂಥದ್ದು, ಟೀಚರ್ಸ್ಗಳು ಕೂಡ ಒಳ್ಳೆ ರೀತಿಯಲ್ಲಿ ನನಗೆ ಸಜೆಷನ್ ಮಾಡುವಂಥದ್ದು, ತುಂಬ ನಮಗೆ ಒಳ್ಳೆ ರೀತಿಯಲ್ಲಿ ಬೆಂಬಲಿಸುವಂಥದ್ದು ಕೂಡ ಒಳ್ಳೆಯದಾಗಿದೆ. ನಮಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಕೂಡ. ಮತ್ತು ಇಲ್ಲಿನ ಸೋಮವಾರ ಇಲ್ಲಿನ ಇನಾಗ್ರೇಷನ್ ಇದೆ. ಇಲ್ಲಿನ ತುಂಬ ಇಂಪ್ರೂವ್ಮೆಂಟ್ ಅಂದರೆ ಪೇಂಟಿಂಗ್ ಅಂದರೆ ಪೇರೆಂಟ್ಸ್ಗಳಿಗೆ ತುಂಬ ಸಪೋರ್ಟಿವ್ ಆಗಿ, ಅಂದರೆ ಮಕ್ಕಳಿಗೆ ಕೂಡ ಹೆಲ್ಪ್ ಆಗೋ ರೀತಿನಲ್ಲಿ ಬೇಕಾದ ರೀತಿಯಲ್ಲಿ ಚಿತ್ರೀಕರಿಸಲಾಗಿದೆ. ಅದೇ ರೀತಿ ಸೋಮವಾರ ಇನಾಗ್ರೇಷನ್ ಅಂದರೆ ಓಪನಿಂಗ್ ಇದೆ LKG UKG ಕ್ಲಾಸ್ ರೂಮು. ಅದೇ ರೀತಿ ಎಲ್ಲ ಪೇರೆಂಟ್ಸ್ಗಳು ಬಂದು ಸಹಕರಿಸಬೇಕು.